सर पळोवप्यांक विनोद गंगोळेचो नमस्कार आणि खेरीत विशिष्ट कार्यक्रमाक तुमकां सर्वांक मोगाचो येवकार. मोगाच्या पळोवप्यानो, दिव्यवाणी लाईव्ह चॅनलाद्वारे आज एक विशेष कार्यक्रम आम्ही तुमचे मुखार सादर करूंक आमकां व्हरतो संतोष आणि अभिमान भोगता. वय आम्ही आज बेळतंगडीतावन सरिसुमार 25 किलोमीटर पैसर आसच्या एक सोबीत 5व्या सृष्टेमध्ये आणि निळशा मळबामध्ये आणि मनशापणाच्या झरीमध्ये हांगासर आम्ही हाजीर आसा. वय तुमकां सर्वांक आता कळीत जालें, हांव आता बेळतंगडीच्या सियोन आश्रमाच्या मुखार हांगासर उबो आसा. मानसिक अस्वस्थता आशिल्ली आमचे भाऊ भयणी कितेंच थारो नासतना रस्त्यार येणे तेणे भोव नासतना तसल्या देवाच्या भुरग्या बरी तांकां उखल हाडन या सोबीत सियोन आश्रमांत तांकां मनशापणान तांकां तांची जतन घेवन तांकां बरो फुडार दिवच्या या इराद्यान हांगासर वर्ती सेवा दिवचे ते जावन आसात आमच्या तुमच्या सर्वांचे मानेस्त दोतोर युसी पावलोस. सोम्याच्या मेठांनी म्हज्या ल्हान भावाक कितें केलें तेंच म्हाका तुमी केलें म्हणल्यार त्या एका ध्येय वाक्या खाल हांगासर फाटल्या 100 वर्सां जावन आपुरबायेचे आश्रम ते चलोवन आसात आणि आज आमच्या या दिव्यवाणी लाईव्ह चॅनलाच्या तर्फे या आश्रमा विशीं एक वळख आणि एक झळक दिवंक आमकां व्हरतो संतोष. तर या आश्रमांत कितें घडटा, हांगासर कितें नवालां घडटात पळोवया. मोगाच्यान आता आम्ही हांगासर सियोन आश्रमांत हाजीर आसा आणि आमच्या तुमच्या सर्वांचे मोगाचे मानेस्त डॉक्टर युसी पावलोस आमचे संगी हांगासर आसात. दिव्यवाणी लाईव्ह चॅनलाच्या सर्व आमच्या पळोवप्याच्या नावी आम्ही तांकां मोगाचो येवकार आशेवया. आणि तशेंच तांच्या या सेवे वावरांत आमी वांटेली जावचे फुडें तांणी चलोवन आयिल्ली वाट जे कितें आसा ती आमी आतां आयकोंक आनी पळोवंक आतुरीत जावया. ಡಾಕ್ಟರ್, ಈ ಒಂದು ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನಮ್ಮೆಲ್ಲ ದಿವ್ಯವಾಣಿ ಲೈವ್ ಚಾನೆಲ್ನ ಎಲ್ಲ ಸಮಸ್ತ ಪ್ರೇಕ್ಷಕ ಬಾಂಧವರ ಪರವಾಗಿ ತಮಗೆ ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನೀವು ಕೂಡ ಸ್ವಾಗತ. ತುಂಬಾ ಸಂತೋಷ. ಇವತ್ತು ನಾವು ಸಿಯೋನ್ ಆಶ್ರಮದಲ್ಲಿದ್ದೇವೆ. ಒಂದು ವಿಶೇಷವಾಗಿರುವ ದೇವರ ಮಕ್ಕಳ ಆಶ್ರಮ ಅಂತ ನಾವು ಹೇಳ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿನ ನಿವಾಸಿಗಳಲ್ಲಿ ನಿಜವಾಗಿ ಅಂತ ಒಂದು ಮುಗ್ಧತೆ ನಮಗೆ ಕಂಡು ಬರ್ತಾ ಇದೆ. ಅದರ ಜೊತೆಯಲ್ಲಿ ತಮ್ಮ ಒಂದು ವಿಶೇಷವಾಗಿರುವ ಕಾಳಜಿ ಹಾಗೂ ಯೇಸು ಸ್ವಾಮಿಯ ಪಾದಗಳಲ್ಲಿ ತಾವು ನಡೆದು ಬಂದಿರುವಂತಹ ಒಂದು ಸೇವೆ, ಇದರ ಬಗ್ಗೆ ಎಲ್ಲ ನಮ್ಮ ಪ್ರೇಕ್ಷಕರು ಕೂಡ ಆತುರದಿಂದ ಕಾಯ್ತಾ ಇದ್ದಾರೆ. ಈಗ ಈ ನಿಮ್ಮ ಸೇವಾ ಕೈಂಕರ್ಯವನ್ನ ನಾವು ಹೇಳಬೇಕಾದ್ರೆ ಸಾಮಾನ್ಯವಾಗಿ ಹೇಳ್ತಾರೆ ನದಿ ಮೂಲ, ಋಷಿ ಮೂಲ, ಸ್ತ್ರೀ ಮೂಲವನ್ನ ಯಾವತ್ತೂ ಹುಡುಕಬಾರದು ಅಂತ. ಆದ್ರೂ ಕೂಡ ನನಗೊಂದು ವಿಶೇಷವಾಗಿರುವಂತಹ ಒಂದು ಬಯಕೆ, ತಾವು ಈ ಒಂದು ವಿಶೇಷವಾಗಿರುವ ಅಭಿಯಾನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೊದಲು ತಮ್ಮ ಒಂದು ಕೌಟುಂಬಿಕ ವಿಷಯದ ಬಗ್ಗೆ ಕೌಟುಂಬಿಕ ವಿವರಣೆಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾನು ಸಾಮಾನ್ಯ ವ್ಯಕ್ತಿಗಳ ರೀತಿಯಲ್ಲಿನೇ ಸ್ವಲ್ಪ ವ್ಯಾಪಾರ ಮಾಡಿಕೊಂಡು ಕೃಷಿ ಇತ್ತು, ಹಾಗೆ ಒಂದು ಕುಟುಂಬ ಜೀವನವನ್ನು ಮಾಡಿಕೊಂಡಿದ್ದೆ. 1999 ಇಸವಿಯಲ್ಲಿ ಪೊಟ್ಟ ಎಂಬ ಕಡೆ ರಿಟ್ರೀಟಿಗೆ ಹೋಗಿದ್ದೆ ನಾನು. ಆ ರಿಟ್ರೀಟ್ ಮುಗಿಸ್ಕೊಂಡು ಅದರ ನಂತರ ಕಂಜಿಕೋಡು ಪ್ರದೇಶದಲ್ಲಿ ರಾಣಿ ಮರಿಯ ಅಂತ ಒಂದು ಹೆಂಗಸು ಪರಮಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಅವರ ನಾಲಿಗೆಯಲ್ಲಿ ಮಾಂಸ ವ್ಯಕ್ತವಾಗಿ ರೂಪಾಂತರಗೊಂಡಿತ್ತು. ಒಂದಲ್ಲ, ಎರಡಲ್ಲ, 3 ಸಲ ರೂಪಾಂತರಗೊಂಡಿತ್ತು. ಆಗ ಅವರನ್ನು ನೋಡಬೇಕು ಅನ್ನೋ ಉದ್ದೇಶದಿಂದ ನಾನು ಪೊಟ್ಟದಿಂದ ರಿಟ್ರೀಟ್ ಮುಗಿಸ್ಕೊಂಡು ಚಾಲಕುಡಿ ಬಂದು ಸೀದಾ ಕಂಜಿಕೋಡು ಹೋದೆ. ಕಂಜಿಕೋಡು ಹೋದಾಗ ನನಗೆ ಅವರು ನಿಜವಾಗ್ಲೂ ಸಿಗಲಿಲ್ಲ, ನೋಡ್ಲಿಕ್ಕೆ ಸಿಗಲಿಲ್ಲ. ಅವರು ಬೇರೆಲ್ಲೂ ಹೊರಗೆ ಹೋಗಿದ್ರು.
ನಾನು ಅದ ನಂತರ ವಾಪಸ್ಸು ಪಾಲಕ್ಕಾಡು ರೈಲ್ವೆ ಸ್ಟೇಷನ್ಗೆ ಬಂದು ಮಂಗಳೂರಿಗೆ ಬರುವ ರೈಲಿಗೆ ಟಿಕೆಟ್ ಮಾಡಿಕೊಂಡು ರೈಲು ಕಾದು ಕೂತಿದ್ದೆ. ಆ ಸಂದರ್ಭದಲ್ಲಿ ಕಂಡ ಒಂದು ದೃಶ್ಯ ಏನಂತ ಹೇಳಿದರೆ, ನಮ್ಮಂಥವರು ತಿಂದು ಉಳಿದ ಹಿಂಜಲನ್ನು ಕೆಳಗೆ ಆ ಪ್ಲಾಟ್ಫಾರ್ಮ್ಗೆ ಇಲ್ಲಿ ನಿಂತು ಆ ಡ್ರೈನೇಜಿಗೆ ಹಾಕ್ತಾರೆ. ಆ ಡ್ರೈನೇಜಲ್ಲಿ ಕಪ್ಪು ಏಲು ಮೂತ್ರ ಹರಿಯುತ್ತಾ ಇದೆ. ಇದರಲ್ಲಿ ಬಿದ್ದಂಥ ಹೆಂಜಲನ್ನು ಈ ಮಾನಸಿಕ ರೋಗಿಗಳು ಹೋಗಿ ಎಕ್ತಾರೆ, ತಿಂತಾರೆ. ಇನ್ನೊಂದು ಕಡೆ ನಾಯಿ ತಿಂತಾ ಇದೆ, ಇನ್ನೊಂದು ಕಡೆ ಇವರು ತಿಂತಾ ಇದೆ. ಈ ದೃಶ್ಯ ನೋಡಿದಾಗ ನನಗೆ ತಡೀಲಿಕ್ಕಾಗ ನಾನು ಕೂಗಿಬಿಟ್ಟೆ, ಅಯ್ಯೋ ದೇವರು, ಎಷ್ಟು ಕಷ್ಟದಲ್ಲಿ ಇವರು ಜೀವನ ಮಾಡ್ತಾ ಇದ್ದಾರೆ. ಆದರೆ ದೇವರು ಇಷ್ಟೆಲ್ಲ ನಮ್ಗೆ ಕೊಟ್ಟಿದೆ, ಇನ್ನೂ ನಮಗೆ ಸಾಕು ಸಾಕು ಎಂಬುದು ಇಲ್ಲ, ಇನ್ನೂ ಬೇಕು. ನಾಳೆ ಇದೇ ಪರಿಸ್ಥಿತಿ ನನಗೋ ಅಥವಾ ನನ್ನ ಹೆಂಡತಿಯೋ ಮಕ್ಕಳಿಗೆ ಯಾಕೆ ಬರಬಾರ್ದು, ಬಂದರೆ ನನಗೆ ತಡೆಯಲಿಕ್ಕೆ ಆಗುತ್ತಾ ಅಂತ ಅನಿಸ್ಕೊಂಡು ಹಾಗೆ ಮನಸ್ಸಲ್ಲಿ ತುಂಬ ನೊಂದುಕೊಂಡಿದ್ದೆ. ಹಾಗೆ ನಿಂತ್ಕೊಂಡಿದ್ದ ನಂತರ ನಾನು ಅನಿಸಿದೆ, ಇನ್ನೇನು ಮಾಡೋದು, ಇವ್ರ ಕುರಿತು ಏನಾದ್ರು ಒಂದು ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿ ತೀರ್ಮಾನ ಮಾಡಿದೆ. ಆದರೆ ನನಗೆ ತೀರ್ಮಾನ ಮಾಡಿದ್ದು ನನಗೆ ಸ್ವಂತ ಅದಕ್ಕೆ ಡಿಸಿಷನ್ ತಗೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ನನಗೆ ಪತ್ನಿ ಉಂಟು, ಮಕ್ಕಳುಂಟು, ಇವ್ರ ಹತ್ರ ಕೇಳಬೇಕು, ನಾನು ಕುಟುಂಬಸ್ಥ. ಸರಿ, ಏನೇ ಆಗಲಿ, ಮಾರನೇ ದಿವಸ ಮನೆಗೆ ಬಂದಾಗ ನನ್ನ ಪತ್ನಿ ವಿಷಯದಲ್ಲಿ ನಾನು ಈ ವಿಷಯವನ್ನು ಹಂಚಿಕೊಂಡೆ. ಆಗ ನನ್ನ ಮಕ್ಕಳೆಲ್ಲ ಕಲಿತಾ ಇದ್ರು, 4 ಮಕ್ಕಳು ಕೂಡ ಕಲಿತಾ ಇದ್ರು. ಇಬ್ಬರು ಮಂಗಳೂರಲ್ಲಿ, ಒಬ್ಬಳು ಇಲ್ಲಿ ನಮ್ಮ ಮೊಡದ್ಯಾರಲ್ಲಿ, ಇನ್ನೊಬ್ಬಳು ಸೋಮಂದರಕಲ್ಲಿ ವರ್ಷದಿಂದ ಕಲಿತಾ ಇದ್ರು. ಆಗ ಪತ್ನಿ ಹತ್ರ ಹೇಳಿದಾಗ ಅವ್ರು ಹೇಳಿದರು, ಆಯ್ತು, ಒಳ್ಳೆ ಕೆಲಸ ಮಾಡುವ. ಆಗ ಅವ್ರಿಗೆ ಮಾತ್ರ ಅದ್ರ ಜೊತೆಲಿ ಅವರು ಒಂದು ಮಾತು ಹೇಳಿದರು, ಅಂದರೆ ನಾವು ಅದು ಈಗ ಮಾಡಿದರೆ ಹೇಗೆ ಆಗುತ್ತೆ, ಯಾಕಂತ ಹೇಳಿದರೆ ನಮಗೆ ಮಕ್ಕಳುಂಟು, ಅವರನ್ನು ಶಾಲೆಗೆ ಕಲಿಸ್ಬೇಕು, ಅವ್ರಿಗೆ ಮದುವೆ ಮಾಡಿಕೊಡುವ ಜವಾಬ್ದಾರಿ ನಮಗೆ ಉಂಟಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಅದು ಸರಿ, ಆದರೆ ನಮ್ಮ ಮಕ್ಕಳನ್ನೆಲ್ಲ ಕಲಿಸಿ ನಮ್ಮ ಮಕ್ಕಳಿಗೆ ನಾಳೆ ಇದೇ ಪರಿಸ್ಥಿತಿ ಯಾಕೆ ಬರಬಾರ್ದು ಅಂತ ಕ್ವಶನ್ ನಾನು ಹಾಕಿದೆ. ಓ, ಅದು ಸರಿ, ಆಯಿತು, ನಿಮ್ಮ ಇಚ್ಛೆ, ಪ್ರಾರಂಭಿಸುವ ಅಂತ ಹೇಳ್ಕೊಂಡು ನಮ್ಮ ಸ್ವಂತ ಸಣ್ಣ ಮನೆ, ಆ ಮನೆಯಲ್ಲಿ ಪ್ರಾರಂಭಿಸಿದ್ದು. ಈಗಲೂ ನಾವು ಅದೇ ಮನೆಯಲ್ಲಿ ಇದ್ದೀವಿ. ಪ್ರಾರಂಭದಲ್ಲಿ 1 ರಿಂದ 65 ಮಂದಿವರೆಗೆ ಮನೆಯಲ್ಲಿ ನಾವು ಇವರಿಗೆ ವ್ಯವಸ್ಥೆ ಮಾಡಿಕೊಟ್ಟೆ. ಸೊ ನಿಮ್ಮ ಸ್ವಂತ ಮನೆಯಲ್ಲೇ ನಿಮ್ಮ ಸೇವಾ ಕಾರ್ಯವನ್ನು ನೀವು ಪ್ರಾರಂಭಿಸಿದ್ರಿ. ಈಗ ನಾನು ಕೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ, ನೀವು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಬೇಕಾದ್ರೆ ನಿಮ್ಮ ಕುಟುಂಬದ ಬಗ್ಗೆ ಒಂದು ನಮಗೆ ತಿಳಿಬೇಕು. ನಮ್ಮೆಲ್ಲ ಪ್ರೇಕ್ಷಕರು, ವೀಕ್ಷಕರು ಎಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ನಿಮ್ಮ ಹೆಂಡತಿಯ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಒಂದು ಸ್ಥೂಲ ಚಿತ್ರ. ಓಕೆ, ನನ್ನ ಹೆಂಡತಿ ಹೆಸರು ಮೇರಿ UP ಅಂತೆ. ನನ್ನ ಹಿರಿಯ ಮಗಳ ಹೆಸರು ಶೋಭಾ UP. ಮತ್ತು ಸೆಕೆಂಡ್ ಒಂದು ಮಗ, ಅವನ ಹೆಸರು ಸುಭಾಷ್ UP. ಮತ್ತು ಸೌಮ್ಯ UP, ಶೈನಿ UP. ಆಗ ನಾವು ಈ ಸಂಸ್ಥೆ ಪ್ರಾರಂಭಿಸುವ ಟೈಮಲ್ಲಿ ಮಗಳು MSc ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕಲಿತಾ ಇದ್ರು. ಮಗ PU ಮಾಡ್ತಿದ್ರು ಸೆಂಟ್ರಲ್ ಹೈ ಸ್ಕೂಲ್ ಕಾಲೇಜ್. ಇವಳು ಪಂಜಿಮುಗುರು ಶ್ರೀದೇವಿ ಕಾಲೇಜಲ್ಲಿ ಇದು ಮಾಡ್ತಾಯಿದ್ರು. ಇನ್ನೊಬ್ಬಳು ಮಗಳು ಮೊಡಂತ್ಯಾರಲ್ಲಿ PU ಮಾಡ್ತಾಯಿದ್ರು. 10th ಇವಳು ಮುಂಡಾಜಲ್ಲಿ ಮಾಡ್ತಾಯಿದ್ರು. ಹಾಗೆ ಆ ಟೈಮಲ್ಲಿ ಅವರು. ಸೊ ಇಡೀ ಕುಟುಂಬವೇ ಈ ಸೇವಾ ಕಾರ್ಯದಲ್ಲಿ ಈಗ ತೊಡಗಿಕೊಂಡಿದೆ. ಆದರೂ ಕೂಡ ನಿಮ್ಮ ಪ್ರಾರಂಭಿಕ ದಿನಗಳನ್ನ ನಾವು ಹಿಂದಿರುಗಿ ನೋಡಿದಾಗ ಅಥವಾ ಹಿಂದಿನ ನೆನಪುಗಳಿಗೆ ನಾವು ಪ್ರಯಾಣ ಮಾಡಿದಾಗ ಸರಿಸುಮಾರು 26 ವರ್ಷ ನೀವು ಈಗ ಸಂಸ್ಥೆಯನ್ನು ಪ್ರಾರಂಭಿಸಿ 26 ವರ್ಷ ಅಂದ್ರೆ 1999ರಲ್ಲಿ ಈ ಒಂದು ವಿಶೇಷ ಕಾರ್ಯವನ್ನು ತಾವು ಪ್ರಾರಂಭಿಸಿದ್ರಿ. ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಹೇಗಿತ್ತು? ಆರಂಭಿಕ ದಿನಗಳ ನಿಮ್ಮ ಅನುಭವ ಏನು? ಆರಂಭಿಕ ದಿನಗಳಲ್ಲಿ ಒಂದು ವಿಶೇಷ ವಿಷಯ ಅಂದರೆ, ಪ್ರಾರಂಭದಲ್ಲಿ ಒಂದು 7 ಜನ ಇದ್ರು ಆವಾಗ ಅಲ್ಲಿ ಒಬ್ಬ ಹಿಂದೂ, 2 ಜನ ಹಿಂದೂಸ್ ಇದ್ರು, ಒಂದು 2 ಜನ ಕ್ರಿಶ್ಚಿಯನ್ ಇದ್ರು, ಮತ್ತು ಒಂದು 3 ಜನ ಮುಸ್ಲಿಮ್ಸ್, ಒಟ್ಟಿಗೆ 7 ಮಂದಿ ಇದ್ರು. ಆವಾಗ ನಮ್ಮದು ಸಾಯಂಕಾಲ 7 ಗಂಟೆಗೆ ಒಂದು ಪ್ರೇಯರ್ ಉಂಟು. ಅದು ಈಗಲೂ ಕೂಡ ಸಾಯಂಕಾಲ 7 ಗಂಟೆ ನಮ್ಮ ಸಾಯಂಕಾಲದ ಪ್ರೇಯರ್. ಈ ಪ್ರೇಯರ್ ಹೇಳಿದ್ರೆ ಒಂದು ಅರ್ಧ ಗಂಟೆ ಮುಂಚೆ ಒಂದು 4-5 ಜನ ಬೆಳ್ತಂಗಡಿಯಿಂದ, ಮಂಗಳೂರಿನಲ್ಲಿ ಇಲ್ಲಿ ಬಂದಿದ್ರು. ಅವರು ಬಂದದ್ದು ಯಾಕೆ ಅಂತ ಹೇಳಿದರೆ, ನಾವಿಲ್ಲಿ ಹಿಂದೂಗಳನ್ನೆಲ್ಲ ಜನಗಳನ್ನು ತಂದು ಕನ್ವರ್ಟ್ ಮಾಡ್ತಾರೆ ಅಂತ ಒಂದು ಅಪಪ್ರಚಾರ ಇದಿತ್ತು. ಇದು ನಿಜವ ಸುಳ್ಳು ಎಂಬುದು ತಿಳ್ಕೊಳ್ಳಿಕ್ಕೆ ಈ ಥರ ಒಂದು ಮೀಡಿಯಾದವರು ಕೂಡ ಅವ್ರ ಜೊತೆಯಲ್ಲಿ ಇದ್ರು. ಇವರು ಮೀಡಿಯಾದವ್ರಿಗೆ ಮಾತ್ರ ನನಗೆ ಪರಿಚಯ ಇದೆ, ಬೇರೆ ಯಾರಿಗೂ ನನಗೆ ಪರಿಚಯ ಇಲ್ಲ. ಆಗ ಇವರು ಬಂದು ಕೇಳಿದ್ರು, ನನಗೆ ಇವರು ಸ್ವಲ್ಪ ಮಾತಾಡಿಸ್ಬೋದು, ಮಾತಾಡಿಸ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಆಗ ನಾನು ಮತ್ತು ನನ್ನ ಪತ್ನಿ ಸೇರಿಕೊಂಡು ಒಳಗೆ ಅಡಿಗೆ ಮಾಡ್ತಾಯಿದ್ರು. ಆ ಟೈಮಲ್ಲಿ ಇವರು ಬಂದರು. ಅಲ್ಲಿ ಬಾಬು ಅಂತ ಹೇಳೋ ಒಬ್ಬ ಮುಸ್ಲಿಮ್, ಇವನು ಓಡಿ ಬಂದಿರೋ, ಬಾಬಾ ಯಾರೋ 2-5-6 ಮಂದಿ ಬಂದಿದ್ದಾರೆ ಅಂತ ಬಂದಾಗ ಇವರು ಕೇಳಿದರು. ಆಗ ನಾವು ಇವ್ರ ಹತ್ರ ಸ್ವಲ್ಪ ಮಾತಾಡಿಸಿ ಅಂತ ಹೇಳಿದೆ. ಆಗ ನಮ್ಮದು ಪ್ರೇಯರ್ ಟೈಮ್ ಆಗ್ತಾ ಬಂತು, 7 ಗಂಟೆ ಟೈಮ್ ಆಗ್ತಾ ಬಂತು. ಆ ಹೊತ್ತಿಗೆ ನಾವೇನು ಹೇಳಿದೆ,
ಮಗಳ ನಿಮ್ಮದು ಪ್ರೇಯರ್ಗೂ ಟೈಮ್ ಆಯಿತು, ಹೋಗಿ ಪ್ರೇಯರ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಇವರು ಬಂದು ಪ್ರೇಯರ್ ಸ್ಟಾರ್ಟ್ ಮಾಡಿದರು. ನಾವು ಅಲ್ಲಿ ಅಡುಗೆ ಮಾಡ್ತಾ ಇದೆ. ಇವರು ಒಬ್ಬನು ಮುಸ್ಲಿಮ್ಸ್ ಹಲ್ಲ ಅಕ್ಬರ್ ಅಂತ ಶುರು ಮಾಡಿದ. ಹಿಂದೂ ಇದ್ದವರು ಹರೇ ರಾಮ ಹರೇ ಕೃಷ್ಣ ಅಂತ ಅವರು ಶುರು ಮಾಡಿದ. ಮತ್ತು ಕ್ರಿಶ್ಚಿಯನ್ ಇವರು ಅಲಿಲಿ ಅಂತ ಶುರು ಮಾಡಿದರು. ಇವರು ಬಂದು ನೋಡಲಿಕ್ಕೆ ಬಂದವರು ಬೇರೆ ಉದ್ದೇಶದಲ್ಲಿ ಬಂದದ್ದು. ಹೌದು. ಒಂದು ಇವರು ಇದು ಕೇಳಿದಾಗ ಇವರಿಗೆ ಒಂದು ವಿಚಿತ್ರ ಆಯಿತು. ಏನು ಇದೊಂದು ಮೆರಾಕಲ್, ಇದು ನಾವು ತಿಳ್ಕೊಂಡದ್ದು ಬೇರೆ, ಇಲ್ಲಿ ನಡೆಯುವಂಥ ವಿಷಯ ಬೇರೆನೆ, ಇಲ್ಲಿ ಯಾವ ಮತಾಂತರ ಇಲ್ಲ, ಏನು ಇಲ್ಲ, ಎಲ್ಲ ಧರ್ಮದವರಿಗೆ ಅವರ ಪ್ರಕಾರ ಅವ್ರು ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡ್ಬೇಕಂತ ಹೇಳಿದವರು ಸರಿ, ಇದು ಬಿಟ್ಟು ಹೀಗೆ ಪ್ರೇಯರ್ ಮಾಡಿಂದ ಅವರು ಹೇಳಲಿಲ್ಲ, ಅವರಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ, ಇದೇನು ವಿಶೇಷ ಅಂತ ಹೇಳ್ಕೊಂಡು ಇವರು ಸುಮ್ಮನೆ ಇದ್ರು. ಅದ ನಂತರ ಇವರು ಪ್ರೇಯರ್ ಆಯಿತು, ಇವರು ಹೊರಗೆ ಬಂದರು. ಒಂದು 10-15 ನಿಮಿಷ ಅವ್ರು ಪ್ರೇಯರ್ ಮಾಡಿದರು, ಹೊರಗೆ ಬಂದು ಅದ ನಂತರ ನಮ್ಮನ್ನು ಕರೆದು ಹೇಳಿದ್ರು, ಅಲ್ಲ ಇವರು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಿಮಗೆ ಸರಿ ಅನಿಸ್ದು ಅಂತ ಕೇಳಿದ ನನ್ನ ಹತ್ರ. ಯಾಕೆ ಅಂತ ಕೇಳಿದಾಗ, ಅಲ್ಲ ಹಿಂದೂಗಳು ಹರೇ ರಾಮ ಹರೇ ಕೃಷ್ಣ ಅಂತ ಪ್ರೇಯರ್ ಮಾಡ್ತಾರೆ, ಮುಸ್ಲಿಮ್ಸ್ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಹಲೇಲಿ ಅಂತ ಹೇಳ್ತಾರೆ, ಇದು ನಿಮ್ಗೆ ಹೇಗೆ ಸರಿಯಾಗದೆ, ನೀವು ಕ್ರಿಶ್ಚಿಯನ್ ಅಲ್ಲೋ ಅಂತ ಕೇಳಿದರು. ನಾನು ಹೇಳಿದೆ, ನಾನು ಕ್ರಿಶ್ಚಿಯನು, ಅದೇ ಧರ್ಮದಲ್ಲಿ ಇರುವವನು, ಈ ಧರ್ಮ ಬಿಟ್ಟು ಹೋಗುವುದೂ ಇಲ್ಲ, ಇನ್ನೊಂದು ಧರ್ಮಕ್ಕೆ ನಾನು ಕನ್ವರ್ಟು ಆಗುವುದಿಲ್ಲ, ಆದರೆ ಇನ್ನೊಂದು ಧರ್ಮವನ್ನು ನಾವು ಕನ್ವರ್ಟ್ ಮಾಡುವ ಉದ್ದೇಶ ನನಗಿಲ್ಲ ಅಂತ ಹೇಳಿದೆ. ಆಗ ಅವರು ಕೇಳಿದರು, ನಿಜ ಅವಾಗ ಅವ್ರದ್ದು ಪರಿಚಯ ಬಾಕಿ ಉಳಿದರು. ನಾವು ವಿಶ್ವ ಪರಿಷತ್ ಅಧ್ಯಕ್ಷ, ನಾವು BJP ಅವರ ಜನ, ನಾವು ಬಜರಂಗದಲ್ಲ, ನಾನು ಪತ್ರಿಕೆಯವನು, ಹೀಗೆಲ್ಲ ಇವರು ಹೇಳಿದ್ರು. ಹೌದು. ಆಕೆ ಕೇಳಿದ್ರು, ಸರಿ ನೀವು ಇದು ಎಲ್ಲಿ ಕಾರಣ? ಅಲ್ಲ ನಾವು ತಿಳ್ಕೊಂಡದ್ದು ಬೇರೆ, ಅಂದರೆ ಇಲ್ಲಿ ಮತಾಂತರ ಇದೆ ಹಾಗೆ ಹೀಗೆ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡು ಈಗ ಬಂದಿದೆ. ಸೊ ಈ ಪ್ರಕಾರ ಮಾನವೀಯತೆಯೇ ಪರಮ ದೇವರು ಎನ್ನುವಂತ ಒಂದು ತತ್ವ ನಮ್ಮ ಸಿಯೋನ್ ಆಶ್ರಮದಲ್ಲಿ ನೀವು ಮೊದಲಿನಿಂದಲೂ ಒಂದು ರೂಢಿಸಿಕೊಂಡು ಬಂದಿದ್ದೀರಿ. ಹಾಗೂ ಅದೇ ತತ್ವದಿಂದ ಈ ಆಶ್ರಮ ದಿನೇ ದಿನೇ ಹಲವಾರು ಜನರಿಗೆ, ನೂರಾರು ಜನರಿಗೆ ಆಶ್ರಯ ಕೊಡುವಂತ ಬೃಹತ್ ಆಲದ ಮರವಾಗಿ ಬೆಳೆದು ನಿಂತಿದೆ. ನನಗೆ ತುಂಬ ಸಂತೋಷಗಳ ಇವರನ್ನು ಕರ್ಕೊಂಡು ಮತ್ತು ಸ್ಟ್ರೀಟಲ್ಲಿ ತುಂಬ ಜನ ಸಿಗ್ತಿದ್ರು. ಅವರ ಮೈಯೆಲ್ಲ ಕಜ್ಜಿ ಅದು ಇದು ಅದೆಲ್ಲ ಇತ್ತು. ಆದರೆ ನಮ್ಮ ಈ ಕೈಯಲ್ಲಿ ಹಾಕೋ ಬ್ಲೌಸ ಇದು ಯಾವುದು ನಾನು ನೋಡಲಿಲ್ಲ. ಅದೆಲ್ಲ ನೋಡಿದೆ 2008ರಲ್ಲಿ. ನಮ್ಮ ಕೈಯಿಂದಲೇ ನಾವೆಲ್ಲ ಮಾಡ್ತಿದ್ವಿ. ಅಂದರೆ ಸ್ಟ್ರೀಟಿಂದ ಸಿಗುವಾಗ ಕೆಲವರಿಗೆ ಬಟ್ಟೆಯಲ್ಲಿ ತುಂಬ ಇದಾಗಿ ಇರ್ತಿದ್ದರು, ತುಂಬ ಜನ ಸಿಗ್ತಿದ್ರು. ಅದನ್ನೆಲ್ಲ ನಾವು ಅದರಲ್ಲಿ, ಆದರೆ ನಮಗೆ ಇಷ್ಟು ತನಕ ನನಗೆ ಆ ಒಂದು ಕಜ್ಜಿನ ನಮಗೆ ಬರಲಿಲ್ಲ. ಆದರೂ ಮತ್ತು ಈಗ ನಾನು ಇವರ ಕೆಲಸಕ್ಕೆ ಅಷ್ಟು ಹೋಗೋದಿಲ್ಲ. ಇವಾಗ ಸ್ಟಾಫು ಇವರೆಲ್ಲ ಇದ್ದಾರೆ. ಮುಂಚೆ ಯಾರೂ ಇರಲಿಲ್ಲ. ಅಡುಗೆ ಮಾಡಬೇಕು, ಇವರನ್ನ ಸ್ನಾನ ಮಾಡಿಸಬೇಕು, ಬಟ್ಟೆ ತೊಳಿಬೇಕು. ಮತ್ತು ಇದರಲ್ಲಿ ಬರುವವರು ಸ್ವಲ್ಪ ಇಂಪ್ರೂವ್ ಆದಾಗ ನನ್ನ ಒಟ್ಟಿಗೆ ಬಂದು ಅವರು ಸಹ ಸೇರ್ತಿದ್ರು. ಹಾಗೆ ಇದರಲ್ಲಿ ನಡೆಸಿಕೊಂಡು ಹೋದು. ಮತ್ತು ಅಕ್ಕಿ ಒಂದು ಸಲ ಇಲ್ಲಿ ಊಟಕ್ಕೆ ಅಕ್ಕಿ ಇರಲಿಲ್ಲ. ಆಗ ನಾನು ಹೇಳಿದೆ, ಈ ಊಟಕ್ಕೆ ಅಕ್ಕಿ ಇಲ್ಲ ಅಂತ ಮಾಡಿದಾಗ ಇವರೆಲ್ಲ ನಾವಾಗ ಪ್ರಾರ್ಥನೆ ಮಾಡ್ತಿದ್ದೆ, ನಾವು ಪ್ರಾರ್ಥನೆ ಮಾಡ್ತಿದ್ದೆ. ಅವ್ರು ಹೇಳಿದ್ರು, ನೀವು ಪ್ರಾರ್ಥನೆ ಮಾಡಿ ಅಕ್ಕಿ ಬರ್ತದೆ ಟೈಮಿನಲ್ಲಿ. ಆ ಹೊತ್ತಿಗೆ ಯಾರು ಅಕ್ಕಿ ತಂದು ಕೊಟ್ಟರು, ನಾವು ಅಡುಗೆ ಮಾಡಿ. ಅದೇ ಅಂಥ ಸಂದರ್ಭ ತುಂಬ ನಡೆದ ಕಥೆ ಉಂಟು. ಆದ್ರೆ ಸರ್, ನಾನು ಒಂದು ವಿಷಯ ಕೇಳ್ತೇನೆ. ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ತುಂಬಾ ರೀತಿಯ ಪ್ರತಿಕ್ರಿಯೆ ಬರ್ತದೆ. 1% ಮಾತ್ರ ಅದನ್ನು ಉತ್ತೇಜಿಸ್ತಾರೆ. 99 ಜನ ಏನಾದ್ರೂ ಅಡ್ಡಿ ಆತಂಕಗಳನ್ನು ಮಾಡ್ತಾರೆ ಅಥವಾ ತಮಾಷೆ ಮಾಡ್ತಾರೆ, ಅವನಿಗೇನು ಬೇರೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಇಂಥದ್ರಲ್ಲಿ ತಮ್ಮ ಅನುಭವ ಏನು ಸರ್? ಒಂಥದ್ದು ತುಂಬ ಆಗಿದೆ. ಅದ್ರಲ್ಲಿ ನಾವು ಅದಕ್ಕೇನು ಕುಗ್ಲಿಕ್ಕೆ ಪ್ರತಿಕ್ರಿಯೆ ಮಾಡ್ಲಿಕ್ಕೆ ನಾವು ಹೋಗುದಿಲ್ಲ. ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮಾತ್ರ ಮಾಡ್ಕೊಂಡು ಹೇಳೋರು ಹೇಳ್ತಾ ಇರ್ತಾರೆ, ನಮಗೆ ಬೇಕಾದ್ರೆ 1,000 ಕೊಡಪಾಣದು ಬಾಯಿ ಕಟ್ಬೋದು, ಒಂದು ಮನುಷ್ಯನದು ಬಾಯಿ ಕಟ್ಟಲಿಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ. ಸರಿ ಸರ್, ಸರಿ. ಅದಕ್ಕೆಲ್ಲ ಹೋದ್ರೆ ನಮ್ಮ ಕೆಲಸ ನಾವು ನಡೆಯೋದು. ನಮಗೆ ಒಂದು ಗುರಿ ಇದೆ, ನಮಗೆ ಒಂದು ಗೊತ್ತು ಉಂಟು, ಒಂದು ಗುರಿ ಉಂಟು. ಅದು ಗುರಿ ಸಾಧಿಸಬೇಕು, ನಾವಿದೆಲ್ಲ ಕೇಳಬೇಕು, ಅನುಭವಿಸ್ಬೇಕು. ಮತ್ತೆ ನೋಡಿ, ಇದು ಬೇರೊಬ್ಬರನ್ನು ಮೆಚ್ಚಿಸ್ಲಿಕ್ಕೆ ಮಾಡುವಂಥ ಕೆಲಸ ಅಲ್ಲ. ನಾವು ಯೇಸು ಕ್ರಿಸ್ತರನ್ನು ಮೆಚ್ಚಿಸಲಿಕ್ಕೆ ಮಾತ್ರ ಮಾಡುವಂಥ ಕೆಲಸ. ಯೇಸು ಕ್ರಿಸ್ತರು ಬೈಬಲಲ್ಲಿ ಏನು ಹೇಳಿದೆಯೋ ಅದನ್ನು 100ಕ್ಕೆ 100 ನನ್ನಿಂದ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ. 36,000 ವಾಕ್ಯಗಳಿದೆ ಬೈಬಲಲ್ಲಿ. ಅದರಲ್ಲಿ ಒಂದು ವಾಕ್ಯವನ್ನಾದರೂ ನನ್ನ ಜೀವನದಲ್ಲಿ ಕ್ರಿಯೆಯಲ್ಲಿ ಸಾಧಿಸುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇನೆ. ತುಂಬಾ ಸಂತೋಷ. ಆ ಒಂದು ವಾಕ್ಯದಿಂದ ಪ್ರಾರಂಭಿಸಿದ್ದೀರಿ ನೀವು. ಕಳೆದ 26 ವರ್ಷಗಳಿಂದ ಬೃಹದಾಕಾರವಾಗಿ ಯೇಸು ಸ್ವಾಮಿಯ ಪ್ರೇಮ ಸಂದೇಶವನ್ನ, ಮಾನವೀಯತೆಯ ಸಂದೇಶವನ್ನ ತಾವು ಹಂಚುತ್ತಾ ಇದ್ದೀರಿ. ಈಗ ಕಳೆದ 26 ವರ್ಷಗಳಲ್ಲಿ ಈ ಸಂಸ್ಥೆ ಬೆಳೆದು ಬಂದಿರುವ ಬಗ್ಗೆ ಒಂದೆರಡು ಮಾತುಗಳಲ್ಲಿ ವಿವರಿಸಿ ಸರ್. ಈಗ ನೋಡಿ, ಅದೇ ಥರ ಅದಾಯಿತು. ಅದನ್ನಂತರ ಆವಾಗ ಯಾರೂ ಕೂಡ ಹೊರಗಿಂದ ಯಾರದೋ ಒಂದು ಸಹಾಯ ನಾವು ಕೇಳಲಿಕ್ಕೆ ಹೋಗ್ತಿರ್ಲಿಲ್ಲ, ಯಾರಿಗೂ ಕೂಡ ಗೊತ್ತೂ ಇಲ್ಲ. ಪ್ರಾರಂಭದಲ್ಲಿ ನಿಜವಾಗಿ ಹೇಳಿದರೆ ಇವರದಾಗಿ ಆಯಿತು. ನಿಜವಾಗ್ಲೂ ನಮ್ಮ ಕುಟುಂಬಸ್ಥರು, ನಮ್ಮ ಸಂಬಂಧಿಕರು, ನನ್ನ ಹೆಂಡತಿ ಮನೆಯವರು ಅಥವಾ ನನ್ನ ಸಂಬಂಧಿಕರು, ಮನೆಯವರು, ನೆರೆಕವರು, ಒಂದು ಮನುಷ್ಯ ಕೂಡ ಇಲ್ಲಿ ಬರುವುದಿಲ್ಲ. ಯಾಕಂದರೆ ಇಲ್ಲೆಲ್ಲ ಹುಚ್ಚರನ್ನು ತಂದು ಹಾಕಿದ್ದಾರೆ.
ನಾವು ಅಲ್ಲಿ ಹೋದರೆ ಹುಚ್ಚದ ಪೆಟ್ಟು ತಿನ್ಬೇಕಾಗುತ್ತೆ, ಗಲಾಟೆ ಆಗುತ್ತೆ, ಇಂಥ ಎಲ್ಲ ಭಾವನೆ ಎಲ್ಲ ಇಟ್ಕೊಂಡು ಜನಗಳು ಓಡ್ತಾ ಇದ್ರು. ಸ್ಕೂಲಿಗೆ ಹೋಗುವ ಮಕ್ಕಳು ಕೂಡ ಈ ರೋಡಲ್ಲಿ ಹೋಗುವಾಗ ಇಲ್ಲಿ ನಡ್ಕೊಂಡು ಹೋಗುವುದಿಲ್ಲ, ಓಡಿ ಹೋಗ್ತಾರೆ, ಆ ಕಡೆ ಓಡಿ ಹೋಗ್ತಾರೆ, ಹುಚ್ಚರು ಬಂದು ಉಪದ್ರ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಯಾವ ಗೊತ್ತು ಗುರಿ ಏನು ಉದ್ದೇಶ ಗೊತ್ತಿಲ್ಲ. ಆದರೆ ಇವಾಗ ಜನಗಳಿಗೆ ತಿಳ್ಕೊಂಡಿದ್ದಾರೆ, ಇದು ಒಂದು ಒಳ್ಳೆಯ ಕಾರ್ಯ, ಪುಣ್ಯ ಕಾರ್ಯ ಅಂತ ತಿಳ್ಕೊಂಡಿದ್ದಾರೆ. ಅದು ಯಾವ ಕೆಲಸವಾದರೂ ಕೂಡ ಅದು ಒಳ್ಳೆಯ ಕೆಲಸ ಮಾಡುವುದನ್ನು ಅದು ಬೆಳಕಿಗೆ ಬರಬೇಕಾದ ಸಮಯ ಇರುತ್ತೆ. ಕೆಟ್ಟ ಕೆಲಸ ಆದರೆ ಬೇಗ ಸ್ಪ್ರೆಡ್ ಆಗುತ್ತೆ, ಇದು ಸ್ವಾಭಾವಿಕ. ನಾವು ಅದರಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೌದು ಸರ್, ಯಾಕಂತ ಹೇಳಿದ್ರೆ ನೀವೊಂದು ಒಳ್ಳೆ ಉದ್ದೇಶದಿಂದ 26 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿರುವಂತ ಈ ಆಶ್ರಮ ಪ್ರೇಮ, ಪ್ರೀತಿ, ಮಾನವೀಯತೆಯನ್ನ ಸಾರುತ್ತಾ ಇದೆ. ಈಗ ಬೃಹದಾಕಾರವಾಗಿ ಬೃಹತ್ ವೃಕ್ಷವಾಗಿ ಬೆಳೆದು ನಿಂತಿರುವಂತ ಈ ಆಶ್ರಮದಲ್ಲಿ ಏನೆಲ್ಲ ಸೌಲಭ್ಯಗಳಿವೆ, ಎಷ್ಟೆಲ್ಲ ವಿಭಾಗಗಳು ಇವೆ? ಇಲ್ಲಿ ನಮ್ಮಲ್ಲಿ ಮಾನಸಿಕ ರೋಗಿಗಳು ಅತಿ ಹೆಚ್ಚು, ಮತ್ತೆ ಬುದ್ಧಿಮಾಂದ್ಯರು ಅಂದರೆ ಬುದ್ಧಿಮಾಂದ್ಯರು ಮೆಂಟಲ್ ರಿಟೈರ್ಡ್ ಅಂತ ಹೇಳಿದ್ರೆ, ಮಾನಸಿಕ ಅಂದರೆ ಮೆಂಟಲ್ ಇಲ್ಲು ಅಂತ ಹೇಳ್ತಾರೆ, ಮತ್ತೆ ಅಂಗವಿಕಲರು, ಮತ್ತೆ ಪ್ರಾಯಸ್ಥರು, ಮತ್ತೆ ಮಕ್ಕಳು. ಇಲ್ಲೇ ಜನ್ಮ ತಾಳಿದ 13 ಮಕ್ಕಳಿದೆ. ಇದೇ ಮನೆಯಲ್ಲಿ ಜನ್ಮ ತಾಳಿದ ಒಂದಿಬ್ಬರನ್ನು ನಾನು ಭೇಟಿ ಮಾಡಿದ್ದು ತುಂಬಾ ಸಂತೋಷ ಆಯ್ತು. ಈ 13 ಮಕ್ಕಳಿದ್ದಾರೆ. ಅದೆಲ್ಲ ನಮಗೆ ದಾರಿಯಲ್ಲಿ ಸಿಕ್ಕಿದ್ದು ಕೂಡ ಮಕ್ಕಳಿದ್ದಾರೆ. ಆ ಮಕ್ಕಳನ್ನೆಲ್ಲ ನಾವು ಕಲಿಸ್ತಾ ಇದ್ದೀವಿ. ಅದರಲ್ಲಿ ನೋಡಿ, ನಾನು ಕಲಿತದ್ದು 4ನೇ ಕ್ಲಾಸು ಕನ್ನಡ, ನನ್ನ ಪತ್ನಿ ಕಲಿತದ್ದು 3ನೇ ಕ್ಲಾಸು ಕನ್ನಡ, ನನ್ನ ಮಕ್ಕಳು 3 ಜನ ಕೂಡ ಕನ್ನಡ ಮೀಡಿಯಮಲ್ಲಿ ಎಲ್ಲರೂ PG ಆಗಿದ್ದಾರೆ. ಆದರೆ ದೇವರು ನಮಗೆ ದಾರಿಯಲ್ಲಿ ಕೊಟ್ಟಂಥ ಮಕ್ಕಳು, ಅವರನ್ನೆಲ್ಲ LKGಯಿಂದ ಇವತ್ತುವರೆಗೆ PGವರೆಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಸಲಿಕ್ಕೆ ಸಾಧ್ಯ ಆಯಿತು. ಅದು ದೇವರದೊಂದು ಆಶೀರ್ವಾದ. ಸಂತೋಷ ಪಡ್ತಾ ಇದ್ದೇನೆ ಆ ವಿಷಯದಲ್ಲಿ. ಒಂದು ಕಾಲದಲ್ಲಿ ನನಗೆ ಕಲೀಲಿಕ್ಕೆ ಆಗಲಿಲ್ಲ ಅಂತ ಬಹಳ ದುಃಖ ಇತ್ತು. ಆದರೆ ನನಗೆ ಬಹಳ ದುಃಖ ಇತ್ತು. ಅಂದರೆ ನಾನು 4ನೇ ಕ್ಲಾಸು ಕಲಿತು 5ನೇ ಕ್ಲಾಸಿಗೆ ಹೋಗ್ಬೇಕಾದ್ರೆ ನನಗೆ ಕೇವಲ ಆ ಕಾಲದಲ್ಲಿ 5 ರೂಪಾಯಿ ಸಾಕಿತ್ತು. ಎಷ್ಟೇ ಒಂದು ವರ್ಷಕ್ಕೆ ಪುಸ್ತಕ, ಡ್ರೆಸ್ಸು, ಕೊಡೆ ಎಲ್ಲ ಸೇರಿ ಒಂದು ವರ್ಷಕ್ಕೆ ಬೇಕಾಗಿದೆ ನಮಗೆ 5 ರೂಪಾಯಿ. ಈ 5 ರೂಪಾಯಿಗೆ ನಾನು ಈ ಊರಲ್ಲಿ 5-6 ಮನೆಗೆ ಹೋಗಿ ಕೇಳಿದ್ದೇನೆ, ನನಗೆ ಒಂದು 5 ರೂಪಾಯಿ ಒಂದು ವರ್ಷಕ್ಕೆ ಸಾಲ ಕೊಡಿ, ಮತ್ತು ನಾವು ಕೊಡ್ತೀವಿ ಅಂದರೆ ಅಷ್ಟು ಕಷ್ಟ ಇತ್ತು ನಮಗೆ. ಆಗ ಯಾರೂ ಕೊಡಲಿಲ್ಲ. ಎಲ್ಲರೂ ಹೇಳಿದ ಮಾತು, ನೀನು ಅಷ್ಟೇ ಕಲಿಸಿದ್ರೆ ಸಾಕು. ಆದರೆ ಈ ಕಳೆದ ವರ್ಷವರೆಗೆ ಸುಮಾರು 9,000 ಮಕ್ಕಳಿಗೆ ಇಲ್ಲಿಂದ ಎಜುಕೇಶನ್ ಕೊಡಲಿಕ್ಕೆ ಸಾಧ್ಯತೆ ಆಯಿತು. ಇದು ನಾವು ಕೊಟ್ಟಿಲ್ಲ, ನಿಮ್ಮಂಥವ್ರ 10 ಮಂದಿದ್ದು ನಾವು ಬಂದು ಭಿಕ್ಷೆ ಬೇಡ್ತೀವಿ, ನೀವು ಕೊಟ್ಟಿದ್ದೀರಾ, ಅದನ್ನು ಇವ್ರನ್ನು ಕೊಟ್ಟು ಕಳಿಸಿರಲಿ. MBBS ಡಾಕ್ಟರ್ ಆಗಿದವರು, MD ಆದವರು ಇದ್ದಾರೆ, ಇಂಜಿನಿಯರ್ ಮಾಡಿದವರು ಇದ್ದಾರೆ, ಮತ್ತು ಬೇರೆ ಬೇರೆ ಕೋರ್ಸು ಮಾಡಿದವರು ತುಂಬ ಮಕ್ಕಳಿದ್ದಾರೆ. ಅವರೆಲ್ಲ ಒಳ್ಳೇದಾಗಿದ್ದಾರೆ. ಅದು ನಮಗೆ ಸಂತೋಷ. ನಾವು ಅದರಲ್ಲಿ ಸಂತೋಷ ಪಡುವುದಕ್ಕೆ ಉದ್ದೇಶ ಮಾಡಿಸ್ತೇವೆ. ತುಂಬಾ ಸಂತೋಷ ಆಯ್ತು ಸರ್. ಈಗ ನೀವು ಒಂದು ಉದಾಹರಣೆ ಕೊಟ್ಟಿರಿ ಹಾಗೂ ಒಂದು ಉಲ್ಲೇಖ ಮಾಡಿದ್ರಿ ತಮ್ಮ ಪತ್ನಿಯ ಬಗ್ಗೆ. ಯಾಕಂತ ಹೇಳಿದ್ರೆ ಪ್ರತಿಯೋರ್ವ ಯಶಸ್ವಿ ಪುರುಷನ ಹಿಂದೆ ಓರ್ವ ಸ್ತ್ರೀ ಇದ್ದೇ ಇರ್ತಾಳೆ. ಖಂಡಿತವಾಗಿಯೂ ನಿಮ್ಮ ಈ ಪುಣ್ಯ ಕಾರ್ಯದಲ್ಲಿ, ನಿಮ್ಮ ಈ ಮಹಾನ್ ಯೋಜನೆಯಲ್ಲಿ ತಮ್ಮ ಶ್ರೀಮತಿಯವರು ಖಂಡಿತವಾಗಿಯೂ ನಿಮಗೆ ಬೆನ್ನೆಲುವಾಗಿ ನಿಂತಿದ್ದಾರೆ, ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇದ್ದಾರೆ. ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರೊಂದಿಗೆ. ನೋಡಿ, ಇವತ್ತು ಈ ಸಂಸ್ಥೆ ಎಷ್ಟು ಬೆಳಿಬೇಕಾದ್ರೆ ಮೂಲ ಕಾರಣಕರ್ತರು ಅವರು. ಅವರಿಗೆ ಯಾರೇ ಏನು ಹೇಳಲಿ ಅದನ್ನೇ ತಲೆ ಕೆಡಿಸೋದು ಪ್ರಶ್ನೆನೇ ಇಲ್ಲ. ಅವರು ಮಾತಲ್ಲಿ ಬಹಳ ಕಡಿಮೆ, ಆದರೆ ಕೆಲಸ ಎಂಬುದು ಎಷ್ಟು ಮಾಡ್ತಾರೆ ಎಂಬುದು ಅದು ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಎಷ್ಟು ಕೆಲಸ ಆದರೂ ಕೂಡ ನಾನು ಸುಸ್ತಾಯಿತು, ಇಲ್ಲ ಇನ್ನು ನನ್ನಿಂದ ಈ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಬೇರೆ ಯಾರನ್ನು ಮಾಡಿಸಿ, ಯಾರನ್ನ ಕರಿ, ಇಷ್ಟರವರೆಗೆ ಒಂದು ಮಾತು ಹೇಳಿಲ್ಲ. ಇದು ಮೂಲ, ಇದಕ್ಕೆ ಬೆಳೀಲಿಕ್ಕೆ ಮೂಲ ಫೌಂಡರ್ ಅವರು. ನಾನು ಹೆಸರಿಗೆ ಮಾತ್ರ, ಗೊತ್ತಾಯ್ತಲ್ಲ. ಯಾರೇ ಏನು ಹೇಳಿದ್ರು ಅವರಿಗೆ ಅದು ಪ್ರತಿಕ್ರಿಯೆ ಅಂತ ಇದಿಲ್ಲ. ಕೆಲಸ ಮಾಡ್ತಾರೆ, ಅದು ಅಷ್ಟೇ ಇರ್ತಾರೆ, ಅದು ಅವರ ಕೊರತೆ. ಆದ್ದರಿಂದ ಅವರೇ ಇದಕ್ಕೆ ಮೂಲ ಕಾರಣರು. ಇಷ್ಟು ಬೆಳವಣಿಗೆಗೆ ಯಾವ ಸಂಶಯ ಇಲ್ಲ, ಎರಡು ಮಾತಿಲ್ಲ ಅದಕ್ಕೆ. ಸರ್, ಈಗ ನಾ ಬೆಳಗಿಂದ ಈ ಸಂಸ್ಥೆಯ ಒಡನಾಟದಲ್ಲಿದ್ದೇನೆ, ಎಲ್ಲ ಇನ್ವೆಸ್ಟ್ಗಳನ್ನು ಭೇಟಿ ಮಾಡಿದ್ದೇನೆ, ಸ್ಟಾಫ್ಗಳ ಬಗ್ಗೆ ಭೇಟಿ ಮಾಡಿದ್ದೇನೆ. ಇಷ್ಟು ದೊಡ್ಡ ಬೃಹತ್ತಾಗಿರುವಂಥ ಒಂದು ಸಂಸ್ಥೆ ನಡಿಬೇಕಾದ್ರೆ ಆರ್ಥಿಕವಾಗಿ ತುಂಬಾ ರೀತಿಯಲ್ಲಿ ಸಬಲತೆ ಇರಬೇಕಾದವ್ರೆ. ಆದರೆ ಇಂದಿನ ಈ ಪರಿಸ್ಥಿತಿಯಲ್ಲಿ ಈ ನಿಮ್ಮ ಸಂಸ್ಥೆ ಆರ್ಥಿಕವಾಗಿ ಅದಕ್ಕೆ ಬೆನ್ನೆಲುವಾಗಿ ಯಾವ ರೀತಿಯಲ್ಲಿ ದೇವರು ನಿಮಗೆ ಸಹಾಯ ಮಾಡಿ? ನಾವು ಬೆಳಿಗ್ಗೆ ಅರಿಯಲ್ಲಿ ಹೇಳಿದರೆ, ಬೆಳಿಗ್ಗೆ ಹೇಳುವಾಗ ನಾನು ದೇವರ ಹತ್ರ ಕೇಳೋದು ಇಷ್ಟು ಮಾತ್ರ: ದೇವರೇ, ನೀವೊಂದು ಪ್ರಾರ್ಥನೆಯನ್ನು ತಮ್ಮ ಶಿಷ್ಯರಿಗೆ ಕಲಿಸಿಕೊಟ್ಟಿದ್ದೀರಾ, ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬ ಪ್ರಾರ್ಥನೆ. ಅದರ ಅರ್ಥ ಎಷ್ಟು ಎಂಬುದು ನಿಮಗೆ ಯಾರಿಗೂ ವರ್ಣಿಸಲಿಕ್ಕೆ ಅಸಾಧ್ಯ. ಆದ್ದರಿಂದ ಆ ಪರಲೋಕದಲ್ಲಿ ನಮ್ಮ ತಂದೆಯಲ್ಲಿ ಅನುದಿನದ ಆಹಾರ ಇಂದು ನಮಗೆ ಕೊಡಿ ಅಂತ ನೀವು ಒಂದು ವಾಕ್ಯವನ್ನು ಹೇಳಿದ್ದೀರಾ. ಆ ವಾಕ್ಯದ ಪ್ರಕಾರ ಇವತ್ತಿನ ದಿವಸ ನಡೆಸಲಿಕ್ಕೆ ಬೇಕಾದಂಥ ನಮಗೆ ಒದಗಿಸಿಕೊಡಿ. ನಾಳೆ ಕುರಿತು ನಾವು ಕೇಳಲಿಕ್ಕೆ ಹೋಗ್ತಾ ಇಲ್ಲ. ನಾಳೆ ಕುರಿತು ಕೇಳುವಂಥ ಅವಶ್ಯಕತೆ ಇಲ್ಲ. ಕಾರಣ ನಾನು ನೀವು ಇವತ್ತು ಕೂತು ಇಲ್ಲಿ ಮಾತಾಡ್ತೀರಾ,
ನೆಕ್ಸ್ಟ್ ಸೆಕೆಂಡ್ ಎಂಬುದು ನಂದು ನಿಮ್ದೊಂದು ಯಾರಿಗೂ ಗೊತ್ತಿಲ್ಲ, ನಿರ್ಣಯಿಸಲಿಕ್ಕೆ ಆಗ್ತಾ ಇಲ್ಲ. ಗೊತ್ತಾಯ್ತಲ್ಲ. ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ದೇವರು ಅನುದಿನದವನು ಇವತ್ತು ಓದಿಸಿಕೊಟ್ಟಿದೆ. ಕಷ್ಟ ಉಂಟು ಪ್ರಾರಂಭದಿಂದಲೇ. ನಿಜವಾಗಲೂ ಫಸ್ಟ್ ಯಶೋಧ ಎಂಬ ಒಂದು ಹೆಂಗಸು ಒಂದು ಹೆಣ್ಣನ್ನು ತಂದು ಇಲ್ಲಿ ಸೇರಿಸಿದ್ದು ಅಂಗವಿಕಲರೆ. ಆ ಫಸ್ಟ್ ಪೇಷಂಟ್ ನಮ್ಮ ಧರ್ಮಸ್ಥಳವರೆಗೆ ಕರ್ಕೊಂಡು ಬರಲಿಕ್ಕೆ ನನ್ನ ಹತ್ರ ಹಣ ಇತ್ತು. ಬಸ್ಸಿಗೆ ಸಕಲೇಶ್ವರಿಂದ ಕರ್ಕೊಂಡು ಬಂದೆ. ಅಲ್ಲಿಂದ ಮತ್ತೆ ಜೀಪಿಗೆ ಕರ್ಕೊಂಡು ಬರೋ ರಾತ್ರಿ 9-10 ಗಂಟೆ ಅದಲ್ಲಿ ಬರುವಾಗ ಒಂದು ಜೀಪು ಬಾಡಿಗೆ ಮಾಡಿ ಇಲ್ಲಿ ಕರ್ಕೊಂಡು ಬಂದೆ. ಆವತ್ತು ನೋಡುವಾಗ ₹100 ಬಾಡಿಗೆ ಕೊಡಬೇಕು ಅಲ್ಲಿ ಧರ್ಮಸ್ಥಳ ಇಲ್ಲಿಗೆ. ಈ ₹100 ನನ್ನ ಕೈಯಲ್ಲಿ ಇರಲಿಲ್ಲ. ಯಾರಿಂದ ಒಬ್ಬರು ಪಕ್ಕದ ಒಂದು ಅಂಗಡಿಯಿಂದ ಹೋಗಿ ₹100 ಬಾಡಿಗೆ ಸಾಲ ತೆಗೆದುಕೊಟ್ಟಿದ್ದೇನೆ. ಆವತ್ತಿಂದ ಇವತ್ತವರು ಕೂಡ ಇದೇ ಸಾಲದಲ್ಲಿ ನಡೀತಾ ಇದೆ. ಇವತ್ತು ಈ ಸಂಸ್ಥೆ ₹2,14,542 2023-24 ಆಡಿಟ್ ಪ್ರಕಾರ ಸಾಲ ಉಂಟು. 24-25 ಬರೋ ಇನ್ನೂ ಸ್ವಲ್ಪ ಜಾಸ್ತಿ 2.5 ಕೋಟಿ ಅಂದಾಜು ಬರ್ಬೋದು ಅಂತ ನನ್ನ ಉದ್ದೇಶ. ಆಡಿಟ್ ರಿಪೋರ್ಟ್ ಬರೋ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ನಡೀತಾ ಇದೆ. ನನಗೆ ಕಷ್ಟ ಬಂದಾಗ ಯಾರ ಹತ್ರ ಹೋಗಿ ಒಂದು 5 ಲಕ್ಷ 10 ಲಕ್ಷ ಸಾಲ ಕೇಳ್ತೀವಿ, ಕೊಡ್ತಾರೆ. ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಅವ್ರ ಹತ್ರ ಹೇಳಿ ತಗೊಳ್ಳೋದು. ನೋಡಿ, ನನ್ನ ಹತ್ರ ಹಣ ಬರುವಾಗ ನಾನು ಸ್ವಲ್ಪ ಸ್ವಲ್ಪ ಕೊಡ್ತೀನಿ. ನಾನು ನಿಮ್ಮದು ಹಣ ಬಾಕಿ ಮಾಡುವುದಿಲ್ಲ. ಬ್ಯಾಂಕಲ್ಲಿ ನಮಗೆ ಎಷ್ಟು ಒಂದು 65 ಲಕ್ಷ ಏನೋ ಸಾಲ ಉಂಟು. ಬಾಕಿ ಉಳಿದೆಲ್ಲ ಕೈ ಸಾಲಗಳೇ ಇರುವುದು. ಓಕೆ, ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಬರುವುದು. ನಿಮ್ಮಿಂದ ತೆಗೆದು ಅವ್ರಿಗೆ ಕೊಡು, ಅವ್ರಿಂದ ತೆಗೆದು ಅಂದರೆ ಇಲ್ಲಿ ಉಪವಾಸ ಅಲ್ಲಿ ಬಿಡಲಿಲ್ಲ ದೇವರು. ಎಷ್ಟೋ ಸಂದರ್ಭದಲ್ಲಿ ಮಧ್ಯಾಹ್ನಕ್ಕೆ ಊಟಕ್ಕೆ ಇರುತ್ತೆ, ಸಾಯಂಕಾಲಕ್ಕೆ ಇರಲ್ಲ. ಏನಂತ ವ್ಯಥೆ ಪಡ್ತೆ. ಅಷ್ಟೊತ್ತಿಗೆ ಯಾರಾದರೂ ಅದಕ್ಕೆ ಬೇಕಾದ ಊಟಕ್ಕೆ ಕೆಲವರು ಅಡಿಗೆ ಮಾಡಿ ತಂದು ಕೊಡ್ತಾರೆ. ಕೆಲವರು ಅಕ್ಕಿ ಸಾಮಾನು ಈಗಲೇ ನಾನು ನೋಡಿದೆ, 1 ಲೋಡ್ ಅಕ್ಕಿ ಬಂತು. ಒಂದು ಲೋಡ್ ಈಗಲೇ ನಂಗೆ ಗೊತ್ತಿರಲಿಲ್ಲ, ನಂಗೆ ಗೊತ್ತಿಲ್ಲ. ಗೊತ್ತಾಯ್ತಲ್ಲ. ಸರ್ ಒಂದು ಪಿಕಪ್ ಅಲ್ಲಿ 1 ಲೋಡ್ ಅಕ್ಕಿ ಬಂತು. ಅದೇ ಬಂತು. ನಾನು ಅನಿಸಲೇ ಇಲ್ಲ. ಅಲ್ಲಿ ಫಂಕ್ಷನ್ ನಡೀತಾ ಇದೆ. ಗಾಡಿ ಬಂದಾಗ ನಾವು ನೋಡಿದ್ದೇನೆ. ಅದೇ ಸರ್, ನಡೀತಾ ಇದೆ. ತಾವು ಇಷ್ಟೊಂದು ಮಾನವೀಯ ನೆಲೆಯಲ್ಲಿ ದೇವರ ಮಕ್ಕಳಿಗೆ ಆಶ್ರಯದಾತರಾಗಿ ದೇವರ ಪಾದಗಳಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಆದರೆ ದೇವರ ಲೆಕ್ಕದಲ್ಲಿ ನೀವು ಹೇಳಿರುವ ಸಾಲ ಯಾವ ಲೆಕ್ಕಕ್ಕೂ ಅಲ್ಲ. ಯಾಕಂತ ಹೇಳಿದ್ರೆ ನಾವು ಕೂಡ ಇದರ ಬಗ್ಗೆ ನಾನು ನಿಮಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನೀವು ಸೇವೆಯಲ್ಲಿ ಮುಂದೆ ನಡೀತಾ ಇದ್ದೀರಾ. ಸಾಲ ಅದು ಸೆಕೆಂಡ್ರಿ. ದೇವರು ಮನಸ್ಸು ಮಾಡಿದ್ರೆ ಒಂದು ಕ್ಷಣದಲ್ಲಿ ಎಲ್ಲವೂ ಕೂಡ ಆಗುತ್ತೆ. ಆಗ್ಲಿ ಅಂತ ನಾನು ಕೂಡ ಬೇಡ್ಕೊಳ್ತೇನೆ. ಹಾಗೂ ನಮ್ಮ ವೀಕ್ಷಕರು ಕೂಡ ಇದೇ ಆಶಾ ಭಾವನೆಯನ್ನು ಹೊಂದಿರಲಿ. ಹಾಗೂ ನಿಮ್ಮ ಕೆಲಸ ಕಾರ್ಯಗಳು, ಸೇವಾ ಕಾರ್ಯಗಳು ನಿರಂತರವಾಗಿ ನಡೀಲಿ ಅಂತ ಹೇಳ್ಕೊಂಡು ನಾವು ಬೇಡ್ಕೊಳ್ತಾ ಇದ್ದೇವೆ. ಮುಂದುವರಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಷ್ಟು ಒಳ್ಳೆ ಸಂಸ್ಥೆ ಬರ್ಬೇಕಾದ್ರೆ ಗೊತ್ತಾಯ್ತು, ಅದ್ಭುತವಾಗಿರುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡೋದ್ರಲ್ಲಿ ನಿಮ್ಮ ಸ್ಟಾಫ್ಗಳಿಗೂ ಕೂಡ ಪ್ರಮುಖವಾಗಿರುವಂತಹ ಪಾತ್ರ ಇದೆ. ಯಾಕಂದ್ರೆ ಆ ಒಂದು ಸವಿನಯ ನಡಿಗೆ, ಅವರದ್ದು ವಿನಯತೆಯಿಂದ ಬರಮಾಡಿಸಿಕೊಳ್ಳುವಂಥದ್ದು. ಈ ನಮ್ಮ ಸ್ಟಾಫ್ಗಳು ಇಲ್ಲದಿದ್ರೆ ಈ ಸಂಸ್ಥೆ ಮುಂದೋಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸ್ಟಾಫ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳ ಬಗ್ಗೆ ನೋಡಿ, ಕೆಲವೊಮ್ಮೆ ಇವರಿಗೆ ಸಂಬಳ ಕೊಡಬೇಕಾದ್ರೆ 2 ತಿಂಗಳು 3 ತಿಂಗಳು 4 ತಿಂಗಳವರೆಗೆ ಪೆಂಡಿಂಗ್ ಆಗಿದೆ ಉಂಟು. ಆದರೆ ನನಗೆ ಸಂಬಳ ಕೊಡಿ ಅಂತ ಇಷ್ಟವರೆಗೆ ಒಂದು ಸ್ಟಾಫು ಕೇಳಲಿಲ್ಲ. ಅಂದರೆ ಅವ್ರಿಗೆ ಗೊತ್ತಿದೆ, ಇಲ್ಲಿ ಬಂದರೆ ಗ್ಯಾರಂಟಿ ಅವರೇ ಸಿಗುತ್ತೆ ಅಂದರೆ, ಬಾರದೇ ಇದ್ದರೆ ಪೆಂಡಿಂಗ್ ಆಗುತ್ತೆ. ಅದು ಅಲ್ಲ, ಇವರಿಗೆ ಯಾರಿಗೂ ಕೂಡ ನಾವು ಸಂಬಳ ಒಂದು ₹10 ಕೂಡ ಕ್ಯಾಶ್ ಅಂತ ಯಾರಿಗೂ ಕೊಡುವುದಿಲ್ಲ. ಏನು ಬಂದು ಅಕೌಂಟ್ ಥ್ರೂ ಬರುತ್ತೆ, ಅಕೌಂಟ್ ಥ್ರೂ ಹೋಗ್ಬೇಕು. ಈಗ ಯಾರು ಏನು ತಂದು ಕೂಡ ಅದಕ್ಕೆ ಅವಾಗಲೇ ರಿಸಿಪ್ಟ್ ಬರೆದು ಕೊಡ್ತೀವಿ. ಅದು ಆಡಿಟ್ ರಿಪೋರ್ಟ್ ಆಗುತ್ತೆ, ಎಲ್ಲ ವರ್ಷ ಆಡಿಟ್ ರಿಪೋರ್ಟ್ ಆಗುತ್ತೆ. ಎಲ್ಲ ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೇವೆ. ಕಾರಣ ಬೈಬಲಲ್ಲಿ ಕೂಡ ಹೇಳಿದೆ, ನಾವು ಸರ್ಕಾರವನ್ನು ಕೂಡ ವಂಚಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ. ರಾಜರದ್ದು ರಾಜರಿಗೆ ಕೊಡಬೇಕು, ದೇವರದ್ದು ದೇವರಿಗೆ ಕೊಡಬೇಕು. ಗೊತ್ತಾಯ್ತಲ್ಲಿ ಸಂತ ಪೌಲನು ರೋಮದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ನೀವು ಸರ್ಕಾರಕ್ಕೆ ಸಲ್ಲಿಸಬೇಕು, ಅಧಿಕಾರಿಗಳಿಗೆ ವಿಧೇಯರಾಗಬೇಕು, ಟ್ಯಾಕ್ಸ್ ಕಟ್ಟಬೇಕು. ಇವ್ರನ್ನೆಲ್ಲ ನೇಮಕ ಮಾಡಿದ ಯಾರು? ದೇವ್ರ ನೇಮಕ ಮಾಡಿದ್ರು. ಗೊತ್ತಾಯ್ತು. ಸರಿ ಸರ್, ಅದರ ತಪ್ಪು ಮಾಡಬಾರ್ದು, ಲೆಕ್ಕ ಕೊಡಲೇಬೇಕು. ನಾವು ಅದೇ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಷ್ಟುವರೆಗೆ ಆ ಥರ ನಡೆದಿದೆ, ನಾಳೆ ಕೂಡ ಆ ಥರ ನಡಿಬೇಕು. ಮತ್ತು ನಮ್ಮ ಈ ಸಂಸ್ಥೆ ಇಷ್ಟು ಬೆಳಿಗ್ಗೆ ನನ್ನ ಪತ್ನಿ ಮೂಲಕಾರನರು, ಹಾಗೆ ನನ್ನ ಮಕ್ಕಳು ಎಲ್ಲರೂ ಕೂಡ ಆವತ್ತಿಂದ ಇವತ್ತುವರೆಗೆ ಎಲ್ಲರೂ ಫುಲ್ಲು ಕೋಆಪ್ರೇಷನ್ ಕೊಟ್ಟಿದ್ದಾರೆ. ಎಲ್ಲರೂ ನನ್ನ 4 ಮಕ್ಕಳಿಗೆ ಮದುವೆ ಆಯಿತು. 4 ಮಕ್ಕಳಿಗೂ ಸೇರಿ 9 ಮೊಮ್ಮಕ್ಕಳು ಇದ್ದಾರೆ. ಗ್ರೇಟ್. ಇವರೆಲ್ಲರೂ ಕೂಡ
ಅವರವರ ಈ ಸೇವೆಯನ್ನು ಮಾಡ್ಕೊಂಡಿದ್ದಾರೆ. ಅದು ನಮಗೆ ಒಂದು ತುಂಬ ಸಂತೋಷ ಉಂಟು. ನಿಜವಾಗಿ ದೇವರು ನಿಮ್ಮ ಬಾಳಿನಲ್ಲಿ ಕೂಡ ಸಂತೋಷ ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಪರರಿಗೆ ನಾವು ಏನು ಮಾಡ್ತೇವೋ ಅದು ಖಂಡಿತವಾಗಿ ದೇವರಿಗೆ ಸಲ್ಲುತ್ತೆ ಅಂತ ಹೇಳುವಂಥದ್ದು ನಿಮ್ಮ ಒಂದು ಫ್ಯಾಮಿಲಿ ಉದಾಹರಣೆಯಿಂದ ಗೊತ್ತಾಗುತ್ತೆ. ಸರ್, ಈಗ ನಾನು ಮುಂದುವರ್ಕೊಂಡು ಕೇಳ್ತಾ ಇದ್ದೀನಿ. ಕಳೆದ 26 ವರ್ಷಗಳಿಂದ ಸೇವೆ ನೀಡ್ತಾ ಇದ್ದೀರಿ. ಕೆಲವು ಸಕ್ಸಸ್ ಸ್ಟೋರಿಗಳು ಅಂತ ಹೇಳಿದ್ರೆ ರಿಯೂನಿಯನ್ ಆಗ್ತಾ ಇರುವಂತದ್ದು, ನೀವು ಕಳೆದು ಹೋಗಿರುವಂತವರನ್ನೆಲ್ಲ ಹುಡುಕಿ ತರ್ತೀರಾ, ಅವರನ್ನು ಪುನಃ ಅವ್ರ ಕುಟುಂಬಕ್ಕೆ ಸೇರಿಸುವಾಗ ಆಗುವಂತ ಒಂದು ಸಂತೋಷ, ಯಾವುದಾದ್ರೂ ಒಂದು ಘಟನೆಯನ್ನ ತುಂಬಾ ಘಟನೆಗಳು ಸರ್. ಅಂದ್ರೆ ಕೆಲವರು ಮನೆಯಿಂದ ಹೊರಟು 10 ವರ್ಷ 15 ವರ್ಷ 20 ವರ್ಷ ಕೂಡ ಆಗಿರುತ್ತೆ. ಕೆಲವರು ಇಲ್ಲಿ ಬಂದು 4-5 ವರ್ಷ ಕೂಡ ಮಾತಾಡದೇ ಇದ್ದವರು ಕೂಡ ಇದ್ದಾರೆ. ಅವರಿಗೆ ಬೇಕಂದ್ರೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅವ್ರದ್ದು ಮನೆಯವ್ರದ್ದು ಹೆಸರು ನಮ್ಗೆ ಗೊತ್ತಾರ, ಊರು ಯಾವುದಂತ ನಮ್ಗೆ ಗೊತ್ತಾದ್ರೆ ಅವ್ರ ಫೋನ್ ನಂಬರ್ ಏನು ಅವ್ರ ಹತ್ರ ಇರಲ್ಲ, ನಮ್ಗೆ ಗೊತ್ತಿರಲ್ಲ. ನಾವೇನು ಮಾಡ್ತೀವಿ, ಅಲ್ಲಿ ಆ ಏರಿಯಾದ ಪೊಲೀಸ್ ಸ್ಟೇಷನ್ಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಇನ್ಫಾರ್ಮ್ ಮಾಡಿ ಇಂಥವರು ನಮಗೆ ಕಳೆದು ಸಿಕ್ಕಿದೆ, ಇಷ್ಟು ವರ್ಷಗಳಾಯಿತು, ಇವರನ್ನು ವಾರಿಸುದಾರಿದ್ರೆ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ದೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಅವ್ರು ಬಂದರೆ ನಾವು ಅವ್ರನ್ನು ಕಲಿಸ್ಕೊಡ್ತೇವೆ. ಕೆಲವರು ಇನ್ಫಾರ್ಮ್ ಮಾಡಿದ್ರು ಕೂಡ ಬರುವುದಿಲ್ಲ, ಅಂದ್ರೆ ಅವ್ರಿಗೆ ಬೇಡ ಪುನಃ ನಾವು ಅವರನ್ನು ದಾರಿ ಬಿಡಲಿಕ್ಕೆ ಆಗೋಲ್ಲ. ಬಿಟ್ಟರೆ ಏನಾಗುತ್ತೆ, ಅವರು ಮುಂಚಿನಿಂದಲೂ ಕಡೆ ಆಗುತ್ತಾರೆ, ಅಂಥ ಪರಿಸ್ಥಿತಿ ಆಗುತ್ತೆ. ಅಂಥವ್ರು ನಾವು ಇಲ್ಲಿ ಇಟ್ಕೊಂಡಿದ್ದಾರೆ. ಸುಮಾರು ಒಂದು ಟೋಟಲ್ 1900ಕ್ಕಿಂತಲೂ ಮೇಲೆ ಮಂದಿ ಇಲ್ಲಿ ಬಂದು ಸೌಖ್ಯವಾಗಿ ಅವರವರ ಮನೆ ಸೇರಿಸಲಿಕ್ಕೆ. ಗ್ರೇಟ್ ಬ್ರದರ್. ಎಲ್ಲ ರಾಜ್ಯದವರು ಇದೆ, ಎಲ್ಲ ಭಾಷೆಯವರು ಇದ್ದಾರೆ, ಎಲ್ಲ ಪ್ರಾಯದವರು ಇದ್ದಾರೆ. ಬಾಕಿ ಉಳಿದವರು ಇಲ್ಲಿ ವಾಸ್ತವ್ಯವನ್ನು ಮಾಡಿಕೊಂಡೇವೆ. ಮತ್ತೆ ಇಲ್ಲಿ ಅವರಿಗೆ ನಮಗೆ ಒಂದು ಊಟ ಉಪಚಾರದ ವ್ಯವಸ್ಥೆ ಬೇರೆ, ಅವರಿಗೆ ಒಂದು ಬೇರೆ. ಈಗ ಮಾತ್ರ ನಮ್ಮ ಮನೆ ಮಾತ್ರ ಒಂದು ಇಂಡಿಪೆಂಡೆಂಟ್ ಆಗಿ ನಮಗೆ ಸಿಕ್ಕಿದಿಷ್ಟ. ಅವ್ರಿಗೆ ಮನೆ ಕೂಡ ಇರಲಿಲ್ಲ, ಮುಂಚೆ ಅದರಲ್ಲಿ ಇರ್ತೀವಿ. ಈಗಲೂ ಕೂಡ 2-3 ಜನ ಇರ್ತಾರೆ ಇಲ್ಲಿ ಪೇಷಂಟು. ಆದರೆ ಅಂಥ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ. ಎಲ್ಲರಿಗೂ ಸಮಾನತೆಯಲ್ಲಿ ಮತ್ತು ಅವರಿಗೆ ಹೆಚ್ಚಿನ ಅಂಶ ಇವರಿಗೆ ಹೆಚ್ಚು ಪ್ರೀತಿ ನಾನ್ ವೆಜ್. ವೆಜ್ಜಿನವರು ಕೂಡ ಇದ್ದಾರೆ. ಸುಮಾರು ಒಂದು 30-35 ಮಂದಿ ಎಷ್ಟು ವೆಜ್ಜು ಊಟ ಮಾಡೋರು ವೆಜ್ಜು ಕೊಡ್ತೀವಿ, ಬಾಕಿ ಉಳಿದವರಿಗೆ ನಾನ್ ವೆಜ್ಜು ಕೊಡ್ತೀವಿ. ಈ ರೀತಿಯಲ್ಲಿ ಅವರಿಗೆ ಔಷಧಿ ಉಂಟು, ಮತ್ತು ಬಟ್ಟೆ, ಮತ್ತು ಎಲ್ಲ ಆಟೋಟ ಸ್ಪರ್ಧೆಗಳು, ಯೋಗ, ಸಿಯೋನ್ ಮತ್ತು ಕಲ್ಚರ್ ಕಾರ್ಯಕ್ರಮ, ಸಿಯೋನ್ ರೇಡಿಯೋ, ಇಂಥ ಬೇರೆ ಬೇರೆ ಎಂಜಾಯ್ಮೆಂಟ್. ಮತ್ತು ವಾರಕ್ಕೆ 1-3 ಸಲ ಅವರಿಗೆ ಫಿಲಿಮ್ ಹಾಕಿ ಕೊಡುವುದು, ಮತ್ತು ಅವರಿಂದ ಕಾರ್ಯಕ್ರಮ ಮಾಡಿಸುವುದು. ಇಂಥ ಆ್ಯಕ್ಟಿವಿಟಿ ಕಾರ್ಯಕ್ರಮವನ್ನು, ಅವರಿಗೆ ಮನೋರಂಜನೆ ಕಾರ್ಯಕ್ರಮವನ್ನು ಅದು ನಡೀತಾ ಇರುತ್ತೆ. ಅದಕ್ಕೆ ಬೇಕಾದ ಸೆಕ್ಷನ್ ಎಲ್ಲ ಇದೆ. ಟೋಟಲ್ ಇಲ್ಲಿ 53 ಜನ ಸ್ಟಾಫ್ ಇದ್ದಾರೆ. ಅದರಲ್ಲಿ ಡಾಕ್ಟರ್ಸ್ ಇದ್ದಾರೆ, ನರ್ಸ್ ಇದ್ದಾರೆ, ಮತ್ತು ಸೋಷಿಯಲ್ ವರ್ಕರ್ ಇದ್ದಾರೆ, ಕಿಚನ್ ಸ್ಟಾಫ್ ಇದ್ದಾರೆ, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಡ್ರೈವರು, ಎಲ್ಲರೂ ಸೇರಿ ಆಫೀಸ್ ಸ್ಟಾಫ್ ಎಲ್ಲರೂ ಸೇರಿ ಒಂದು 53 ಜನ ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಯಾಕಂತ ಹೇಳಿದ್ರೆ ತಮ್ಮ ಅಮೂಲ್ಯವಾಗಿರೋ ಸಮಯವನ್ನ ನಮ್ಮ ದಿವ್ಯವಾಣಿ ಲೈವ್ ಚಾನಲ್ಗಾಗಿ ಹಾಗೂ ಚಾನಲ್ನ ನಮ್ಮೆಲ್ಲ ವೀಕ್ಷಕರಿಗಾಗಿ ತಾವು ಮುಡಿಪಾಗಿಟ್ಟಿದ್ದೀರಿ. ಈ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಆದರೆ ಕಾರ್ಯಕ್ರಮವನ್ನು ಕೊನೆಗಾಣಿಸುವ ಮೊದಲು ತಮ್ಮಿಂದ ಒಂದು ವಿಷಯವನ್ನ ನಾನು ತಿಳ್ಕೊಳ್ಬೇಕಂತ ಅನಿಸ್ತಾ ಇದೆ. ಇಷ್ಟು ದೊಡ್ಡ ಸಂಸ್ಥೆ ಇದುವರೆಗೆ ತಾವು ನಡೆಸ್ಕೊಂಡು ಬಂದಿದ್ದೀರಾ, ಆದ್ರೆ ನಿರಂತರವಾಗಿ ಮುಂದುವರಿಯಲಿಕ್ಕೆ ಯಾವೆಲ್ಲ ಹೊಸ ಯೋಜನೆಗಳನ್ನ ತಾವು ಹಾಕೊಂಡಿದ್ದೀರಿ? ಓಕೆ, ನೋಡಿ ಸರ್, ಈ ಸಂಸ್ಥೆ 26 ವರ್ಷ ನಾನು ನಡೆಸಿಲ್ಲ. ಖಂಡಿತ ಎರಡನೇ ಮಾತಿಲ್ಲ. ಇದು ನಾನು ಅಥವಾ ನನ್ನ ಪತ್ನಿಯ ಮಕ್ಕಳು ನಡೆಸಿದಲ್ಲ. ಇದು ಯೇಸು ಕ್ರಿಸ್ತರು ನಿಮ್ಮಂಥ ಸಾವಿರಾರು ಮಂದಿ ದಾನಿಗಳಿಂದ ಈ ಸಂಸ್ಥೆ ನಡೆಸ್ಕೊಂಡು ಬಂದ್ದಾರೆ. ಇದರಲ್ಲಿ ಪೂರ್ಣ ಹಕ್ಕುದಾರರು ನಮ್ಮ ದಾನಿಗಳು. ನಾನು ಈ ದಾನಿಗಳ ಒಬ್ಬ ಸೇವಕ, ಒಂದು ಕೆಲಸಗಾರ, ಅಥವಾ ನಾನು, ನನ್ನ ಪತ್ನಿ ಎಲ್ಲರೂ ಕೂಡ ನಿಮ್ಮ ಸೇವಕ ಹೊರತು ಅವರು ನಮ್ಮ ಸೇವಕರಲ್ಲ. ಇದರ ಸರಿಯಾದ ಹಕ್ಕುದಾರರು ನಮ್ಮ ದಾನಿಗಳು. ಕೆಲವರು ಹೂ ಕೊಟ್ಟಿದ್ದಾರೆ, ಹೂವಿನ ಹೆಸರು ಕೊಟ್ಟಿದ್ದಾರೆ, ಅಥವಾ ಮಾತಿನಿಂದ ಸಹಾಯ ಮಾಡಿದ್ದಾರೆ, ಪ್ರಾರ್ಥನೆಯಿಂದ ಸಹಾಯ ಮಾಡಿದ್ದಾರೆ, ಇನ್ನೊಬ್ಬರ ಹೇಳಿ ಸಹಾಯ ಮಾಡಿಸಿದ್ದಾರೆ. ಹಲವಾರು ರೀತಿಯಲ್ಲಿ ತುಂಬ ಜನಗಳು, ಅದರ ಕ್ರಿಶ್ಚಿಯನ್ನು ಹೆಚ್ಚು ಮಾಡಿದ್ದಾರೆ, ಹಿಂದೂಗಳು ಮಾಡಿದ್ದಾರೆ, ಕೆಲವು ಮುಸ್ಲಿಮ್ಸು ಕೂಡ ಸಹಾಯ ಮಾಡಿದ್ದಾರೆ. ಎಲ್ಲ ಧರ್ಮದವರು ನಮಗೆ ಸಹಾಯ ಮಾಡಿದ್ದಾರೆ. ನಾವು ಅವರೆಲ್ಲರಿಗೂ ಕೂಡ ನಾವು ಅಭಾರಿಗಳು. ಇಷ್ಟವರೆಗೆ ಅವರು ನಡೆಸಿದ್ದಾರೆ, ಮುಂದಕ್ಕೂ ಕೂಡ ಈ ದಾನಿಗಳ ಸಹಾಯದಿಂದನೇ ಮುಂದಕ್ಕೂ ಇದು ನಡಿಬೇಕು. ಮುಂದೆ ಈ ಸಂಸ್ಥೆಯ ಹೊಸ ಯೋಜನೆಗಳೇನಾದರೂ ರೂಪಿಸೋದಿರ ಉಂಟು ಮುಂದಕ್ಕೆಂದರೆ, ಈಗ ನೋಡಿ, ನಮಗೆ ಈ ಪೇಷಂಟಿಗೆ ಏನಾದ್ರು ಹುಷಾರಿಲ್ಲ ಅಂತ ಆದರೆ ಕೂಡಲೇ ಈಗ ಒಂದು ಪೇಷಂಟಿಗೆ ಪ್ಯಾರಲೈಸಿಸ್ ಬಿದ್ದಿದ್ದಾರೆ, ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಕರ್ಕೊಂಡು ಹೋಗಲೇ ನಮಗೆ ತುಂಬ ಬಿಲ್ ಆಗುತ್ತೆ. ಮಂಗಳೂರು ಕರ್ಕೊಂಡು ಹೋಗ್ಬೇಕು. ಆಗ ನಾವು ಇವರಿಗೆ ಒಂದು ಹಾಸ್ಪಿಟ್ಲಿದ್ದು ಫುಲ್ ಫೆಸಿಲಿಟಿ ಇಲ್ಲಿ ಮಾಡಬೇಕಂತ ಉದ್ದೇಶವನ್ನು ಇಟ್ಟುಕೊಂಡು ಸ್ವಲ್ಪ ಕೆಲಸವನ್ನು ಪ್ರಾರಂಭಿಸಿದೆ. ಈಗ ಅದು ಕೆಲಸ ಈಗ ಸ್ಟಾಪ್ ಆಗಿ ಒಂದು 8-9 ತಿಂಗಳಾಯಿತು. ಅಂದರೆ
ಸ್ವಲ್ಪ ಫಿನಾನ್ಷಿಯಲ್ ತುಂಬ ಟೈಟ್ ಬಂದು ಅದನ್ನು ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿದ್ದೇನೆ ಕೆಲಸ. ಅದೊಂದು ಮಾಡಿಸಿದರೆ ಸಾಧಾರಣ ಕೇಸ್ಗಳೆಲ್ಲ, ಮೇಜರ್ ಕೇಸ್ಗಳು ಮಂಗಳೂರು ಕರ್ಕೊಂಡು ಹೋಗ್ಬೇಕಾದ್ರೆ, ಅಥವಾ ಸಾಧಾರಣ ಕೇಸ್ಗಳೆಲ್ಲ ನಮಗೆ ಇಲ್ಲಿ ಮೇಜರ್ ಪ್ಲಾಸ್ಟಿಂಗ್ ಆಗೋದು, ಸಣ್ಣ ಆಪರೇಷನ್, ಅದೆಲ್ಲ ಮೈನರಲ್ಲಿ ಇಲ್ಲೇ ಮಾಡುವಂಥ ವ್ಯವಸ್ಥೆ ಮಾಡಬೇಕಂತ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಮತ್ತು ಇವರಿಗೆ ನಾವು ಕೊಡುವಂಥ ಈ ಸೇವೆ ನನ್ನ ಅನಿಸಿಕೆಯಲ್ಲಿ ಏನು ದೊಡ್ಡದಲ್ಲ, ಭಾಳ ಕಡಿಮೆಯಲ್ಲೇ ಇದೆ. ಇವರಿಗೆ ನಾವು ಒಂದು ಸಾಮಾನ್ಯ ವ್ಯಕ್ತಿಗಳು ಯಾವ ರೀತಿಯಲ್ಲಿ ನಾವು ಬಾಕಿ ಉಳಿದ ರೀತಿಯಲ್ಲಿ ಸೇವೆಯನ್ನು ಪಡ್ಕೊಂಡು ಜೀವನ ಮಾಡ್ತೀವಿ, ಆ ರೀತಿಯಲ್ಲಿ ಒಂದು ಸೇವೆಯನ್ನು ಹುಡುಕೊಡ್ಬೇಕಂತ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಧನ್ಯವಾದಗಳು. ಅಂದರೆ ಇವರೆಲ್ಲ ಇಷ್ಟರವರೆಗೆ ಮರದ ಬುಡದಲ್ಲಿ, ಮೋರಿಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ದಾರಿ ಬದಿಗಳೆಲ್ಲ ಬಿದ್ದುಕೊಂಡು ಹರಕು ಬಟ್ಟೆ ಹಾಕಿಕೊಂಡು ಊಟಕ್ಕಿಲ್ಲ, ಹೊಟ್ಟೆಗಿಲ್ಲ ಅಂತೆಲ್ಲ ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ರು. ಅದು ಆಗಬಾರ್ದು. ಒಂದು ಸೆಕೆಂಡು, ಇನ್ನೂ ಕೂಡ ತುಂಬ ವ್ಯಕ್ತಿಗಳು ಇನ್ನು ದಾರಿ ಬದಿಯಲ್ಲಿ ಈ ಥರ ಇದ್ದಾರೆ, ಅವರಿಗೂ ಕೂಡ ಒಂದು ಸೇವೆಯನ್ನು ಕೊಡಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡಿದ್ದೇನೆ. ಧನ್ಯವಾದಗಳು ಸರ್. ತಮ್ಮ ಅಮೂಲ್ಯವಾಗಿರುವ ಸಮಯವನ್ನ ನಮ್ಮ ಚಾನಲ್ಗಾಗಿ ಹಾಗೂ ನಮ್ಮ ವೀಕ್ಷಕರಿಗಾಗಿ ತಾವು ಮೀಸಲಿಟ್ಟಿದ್ದೀರಿ. ಹಾಗೂ ಇದುವರೆಗೆ ತಮ್ಮ ಸಂಸ್ಥೆ ನಡೆದುಕೊಂಡು ಬಂದಿರುವಂತಹ ಒಂದು ಕೈಂಕರ್ಯ ಹಾಗೂ ದಾರಿಯನ್ನ ನಮ್ಮ ಮುಂದೆ ತಾವು ತೆರೆದಿಟ್ಟಿದ್ದೀರಿ. ತಮ್ಮ ಇಡೀ ಕುಟುಂಬದ ಒಂದು ತ್ಯಾಗ ಹಾಗೂ ಆ ಕುಟುಂಬದ ಒಗ್ಗೂಡಿಗೆಯಿಂದ ಈ ಸಂಸ್ಥೆ ಬೆಳೆದುಕೊಂಡು ಬಂದಿದೆ. ಹಾಗೂ ಯೇಸು ಸ್ವಾಮಿಯವರ ಪಾದಗಳ ಅಡಿಯಲ್ಲಿ ನೀವು ಈ ಸಂಸ್ಥೆಯನ್ನು ಯಾವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಿದ್ದೀರಿ, ಅದ್ಭುತವಾಗಿ ಸರಳವಾಗಿ ತಾವು ವಿವರಿಸಿದ್ದೀರಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ, ಪ್ರಥಮವಾಗಿ ನಮ್ಮ ದಿವ್ಯವಾಣಿ ಲೈವ್ ಚಾನಲ್ನ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ದೇವರು ತಮಗೆ ಹಾಗೂ ತಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಹಾಗೂ ನಿಮ್ಮ ಸೇವೆ ನಿರಂತರವಾಗಿ ದೇವರು ಮುಂದುವರಿಸ್ಕೊಂಡು ಹೋಗಲಿ. ಇಡೀ ಪ್ರಪಂಚಕ್ಕೆ ನಿಮ್ಮ ಸೇವಾ ವೈಖರಿಯು ಇನ್ನೊಬ್ಬರಿಗೆ ಮಾದರಿ ಆಗಲಿ ಎನ್ನುವಂತಹ ಒಂದು ಭಾವನೆಯೊಂದಿಗೆ ತಮಗೆಲ್ಲರಿಗೂ ನಮ್ಮ ದಿವ್ಯವಾಣಿ ಲೈವ್ ಚಾನೆಲ್ನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಥ್ಯಾಂಕ್ ಯು. ದೇವರು ಒಳ್ಳೆಯದು ಮಾಡಲಿ. ನಿಮ್ಮ ಪ್ರಾರ್ಥನೆ ನಮಗೂ ಬೇಕು, ನಮ್ಮ ಪ್ರಾರ್ಥನೆ ನಿಮಗೆ ಇದೆ. ಆತ್ಮೀಯ ವೀಕ್ಷಕರೇ, ಒಂದು ಅದ್ಭುತವಾಗಿರುವಂಥ ಸಂವಾದ ಕಾರ್ಯಕ್ರಮ ಇದು. ಕೇವಲ ಸಂವಾದವಲ್ಲ, ಬೆಳೆದು ಬಂದಿರುವಂತಹ ಒಂದು ಸಾಧನೆಗೆ ಒಂದು ವಿಶೇಷವಾಗಿರುವಂತಹ ಒಂದು ಪಕ್ಷಿ ನೋಟವನ್ನ ನಿಮ್ಮ ಮುಂದೆ ನಾವು ಇಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಯು.ಸಿ. ಪೌಲೋಸ್ರವರು ಮಾಡುತ್ತಿರುವ ಸೇವೆ ನಿರಂತರವಾಗಿ ನಮ್ಮ ಹೃದಯದಲ್ಲಿ, ನಮ್ಮ ತನುಮನಗಳಲ್ಲಿ ಅದು ನಿರಂತರವಾಗಿ ಸ್ಥಿರವಾಗಿ ಇರಲಿ. ಅವರ ಸೇವೆಗೆ ನಾವು ಸ್ಪಂದಿಸುವ, ಖಂಡಿತವಾಗಿ ಅವರಿಗೆ ಯಾವ ರೀತಿಯಲ್ಲಿ ನಮ್ಮಿಂದ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ, ಖಂಡಿತವಾಗಿ ನಾವು ಅವರ ಈ ಯೋಜನೆಯನ್ನು ಬೆಂಬಲಿಸೋಣ, ಅವರ ಸೇವೆಯನ್ನು ಬೆಂಬಲಿಸೋಣ. ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಇವರ ಸೇವೆ ಪ್ರತಿಯೊಬ್ಬರಿಗೂ ಒಂದು ಮಾದರಿ ಆಗಲಿ ಎನ್ನುವಂಥ ಭಾವನೆಯೊಂದಿಗೆ ಇದುವರೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.